ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೋರಾಗಿ ಮಳೆ ಬರ್ತಾ ಇದೆ. ಬೆಳಿಗ್ಗೆ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ 12 ವರ್ಷದ ನಂತರ ನಾವು ಇದೇ ಫಸ್ಟ್ ಟೈಮ್ ನಾವು ಊರಲ್ಲಿ ಮಳೆಗಾಲದಲ್ಲಿ ವೆಕೇಷನ್ ಬರ್ತಾ ಇರೋದು. ಅಂದರೆ ಲಾಸ್ಟ್ ಇಯರ್ ಕೂಡ ಬಂದಿದ್ದೆವು, ಆದರೆ ಇಷ್ಟೊಂದು ಜೋರಾಗಿ ಮಳೆ ಎಲ್ಲ ಇರಲಿಲ್ಲ. ಸೊ ಈ ವರ್ಷ ತುಂಬ ಅಂದರೆ ತುಂಬ ಜೋರು ಮಳೆ ಇದೆ. ಎಲ್ಲ ಕಡೆ ನೀರು ತುಂಬಿದೆ, ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಇದೆಂತ ಗೊತ್ತಾ? ಬೆಳಗಿನ ತಿಂಡಿಗೆ ಇವತ್ತು ಅವಲಕ್ಕಿ ನಮಗೆ. ಮತ್ತೆ ಇದೆಂತ ಬನ್ಸು, ಮತ್ತೆ ತುಪ್ಪದ ಸಿತ್ತು, ಅದು ಹೊಟ್ಟೆ ಒಳಗೆ ಹೋಯ್ತು. ತುಪ್ಪದ ಸೊಂಟಿಲ್ಲಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಇವತ್ತು ಬೆಳಿಗ್ಗೆ ಕಾಫಿ. ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಸೊ ಮತ್ತೆ ಕರೆಂಟ್ ಕೂಡ ಇಲ್ಲ ಇವತ್ತು, ಕರೆಂಟ್ ಕೂಡ ಹೋಗಿದೆ. ಗಾಳಿ ಮಳೆ. ನಿನ್ನೆ ನಾವು ಬರುವಾಗ ಆದರೂ ಕೂಡ ಸ್ವಲ್ಪ ಆದರೂ ಕಡಿಮೆ ಇತ್ತು. ಇವತ್ತು ಎಷ್ಟಾಯಿತು ಗಂಟೆ ಈಗ ಆಗಿರೋದು 10:30 ಆಯಿತು. 10:30ಗೆ ಜೋರು ಮಳೆ, ಮತ್ತು ಕರೆಂಟ್ ಕೂಡ ಇಲ್ಲ. ಅದಕ್ಕೆ ಟೊಮೆಟೊ ಸಾರು ಮೀನು ಪದಾರ್ಥ ಮಾಡಲಿಕ್ಕೆ ಇವತ್ತು ಕರೆಂಟ್ ಇಲ್ಲ. ಮತ್ತು ಮೀನು ಫ್ರೈ ಮಾಡ್ತಾಯಿದ್ದೇವೆ. ಇದು ಯಾವ ಮೀನಿದು? ಕೊಡ್ಡೆಯಲ್ಲ? ಕೊಡ್ಡೆ ಅಂತ ಹೇಳೋದು ತುಳುವಲ್ಲಿ, ಕನ್ನಡದಲ್ಲಿ ಏನು ಕೊಡ್ಡೆಯಾ ಗೊತ್ತಿಲ್ಲ ನನಗೆ. ಮತ್ತು ಇಲ್ಲಿ ಇದು ಟೊಮೆಟೊ ಸಾರು. ಇದು ನೋಡಿ ನಮ್ಮ ಮನೆಯಲ್ಲೇ ತೋಟದಲ್ಲಿ ಆದಂಥ ಬಾಳೆಹಣ್ಣು. ನಾವು ಬಂದಿದ್ದೇವಂತ ಈಗ ಜಸ್ಟ್ ಕಟ್ ಮಾಡಿ ತಂದದಷ್ಟೇ. ಕೆಲವೊಂದು ಹಣ್ಣಾಗಿದೆ, ಇನ್ನು ಕೆಲವೊಂದು ಹಣ್ಣಾಗಲಿಕ್ಕೆ ಬಾಕಿ ಇದೆ. ಈ ಬನಾನೆ ಎಷ್ಟೇ ಸಣ್ಣದು. ಈಗ ಇದನ್ನು ಟೇಸ್ಟ್ ಮಾಡ್ತೇನೆ ನಾನು. ಇದರೊಳಗಡೆ ಆ್ಯಕ್ಚುಲಿ ಒಂದು ಕಪ್ಪು ಸೀಡ್ಸ್ ಇದೆ ಇದರಲ್ಲಿ. ನೋಡಿ, ಕಪ್ಪು ಸೀಡ್ ಸಿಗ್ತದೆ ಈ ರೀತಿ. ಅಂದರೆ ಕಪ್ಪು ಬೀಜ ಇದರೊಳಗೆ. ನೋಡಿ, ಈ ರೀತಿ ಕಪ್ಪು ಬೀಜ ಸಿಗ್ತದೆ ಇದರೊಳಗೆ. ಏನು ಮಾಡ್ತೇನೆ ಅಂತ ನೋಡಿ, ನಮ್ಮ ಸೈನ್ಯ ಇಲ್ಲಿ ಕಾಯ್ತಾ ಕೂತಿದೆ. ನೀನೇನು ಮಾಡ್ತೀಯಾ? ನೀನು ಇದರದ್ದೊಂದು ಕಣ್ಣಿಗೆ ಪೆಟ್ಟಾಗಿದೆ. ಇದು ಮಳೆಗಾಲದ ಟ್ಯಾಕ್ಸಿ. ಇದರದ್ದು ಹೆಸರೆಂತ ಗೊತ್ತಿಲ್ವಾ? ಎಸ್ಟೆಂಟ್, ಡಿಡ್ ಯು ಸೀ ದಿಸ್? ವಾಟ್ ಈಸ್ ಇಟ್? ಇವತ್ತು ಬಿಸಿಲು ಬಂದಿದೆ, ಹಾಗಾಗಿ ಬಟ್ಟೆ ಎಲ್ಲ ಹೊರಗಡೆ ನಾವು ಇವತ್ತು ಒಣಗಿಸ್ಲಿಕ್ಕೆ ಹಾಕಿದ್ದೇವೆ. ಇಲ್ಲಾದರೆ ಒಣಗೋದೇ ಇಲ್ಲ ಬಟ್ಟೆ ಎಲ್ಲ. ನೋಡಿ, ಇವತ್ತೊಂದು ಬಿಸಿಲು ಕಾಣ್ತಾ ಇದೆ. ಇಲ್ಲಿ ಯಾವುದೋ ಒಂದು ಮ್ಯಾಚ್ ಹೈಲೈಟ್ ಇಟ್ಟು ನೋಡ್ತಾ ಇಲ್ಲಿ ನೋಡಿ ಮಲಗಿದ್ದಾರೆ. ಈಗ ಕಣ್ಣು ಬಿಟ್ಟರು, ಈಗ ಮಲಗಿದ್ರು. ನೋಡಿ, ಮತ್ತೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಆಸ್ಟನ್ನಂತೂ ಕೊಡೆ ಇದ್ದು ಆಚೆ ಈಚೆ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗಂತೂ ಒದ್ದೆ ಆಗಲಿಕ್ಕೆ ಅಂದರೆ ಭಾರಿ ಇಷ್ಟ, ಭಾರಿ ಖುಷಿ ಅವನಿಗೆ ಮಳೆಯಲ್ಲಿ ಹೋಗಿ ಒದ್ದೆ ಆಗೋದಂದರೆ. ನೋಡಿ, ಈಗ ಕೊಡೆ ಹಿಡಿದು ಬೈದಕ್ಕೆ ಕೊಡೆ ಹಿಡಿದು ಆಟ ಆಡ್ತಾ ಇದ್ದಾನೆ. ಇದು ನೋಡಿ, ಮೀನು ತಿಂದು ಚೆನ್ನಾಗೀಗ ಇಲ್ಲಿ ಮಲ್ಕೊಂಡಿದೆ. ಗಟ್ಟಿ ನಿದ್ರೆ ಬಂದಿದೆ ಅಲ್ವಾ ನನಗೆ? ಹಾಂ ಹೌದು. ಸುಮ್ಮನೆ ಕಣ್ಣು ಓಪನ್ ಮಾಡಿ ಬಿಡ್ತಾನೆ. ಓಪನ್ ಮಾಡು ಕಣ್ಣು. ನೋಡಿ, ನಮ್ಮ ತೋಟದಲ್ಲಿರುವ ಕೆರೆಯಲ್ಲಿ ಕೂಡ ನೀರು ತುಂಬಿ ಈಗ ಮೇಲೆ ಬಂದಿದೆ. ನೋಡಿ, ತುಂಬ ತುಂಬಿಕೊಂಡಿದೆ ನೀರು ಕೂಡ. ಇಲ್ಲೊಂದು ಯಾವುದೋ ಒಂದು 2 ವಿಚಿತ್ರ ಹಕ್ಕಿಗಳು ಬಂದಿದೆ. ಇದರ ಹೆಸರು ಗೊತ್ತಿಲ್ಲ ನನಗೆ ಸಹ. ನೋಡಿ, ಇಲ್ಲಿ 2-3 ಹಕ್ಕಿ ಉಂಟು. ಝೂಮ್ ಮಾಡಿ ತೋರಿಸ್ತೇನೆ ನೋಡಿ.
ನೋಡಲಿಕ್ಕೆ ಒಂಥರ ಕಾಗೆ ಹಾಗೆ ಇದೆ, ಆದರೆ ಕಾಗೆ ಅಲ್ಲ ಇದು ಏನೋ ಬೇರೆ ಒಂದು ಹಕ್ಕಿ. ಅಲ್ಲಿ ಏನೋ ಒಂದು ಹುಳ ಇದೆ, ಆ ಹುಳ ಹಿಡಿದು ಅದು ತಿಂತಾ ಉಂಟಲ್ಲಿ. ನಮ್ಮನೆ 5 ಜೀಗುಜ್ಜೆ ತಂದು ಕೊಟ್ಟಿದ್ದಾರೆ. ಇದನ್ನೀಗ ಪದಾರ್ಥ ಮಾಡಬೇಕು. ಸೊ ನೋಡಿ, ಮಳೆಗಾಲದಲ್ಲಿ ಇದೆಲ್ಲ ತಿನ್ನಬೇಕು ಈ ಪದಾರ್ಥ. ಈ ಮಳೆಗಾಲದಲ್ಲಿ ಕೂಡ ತುಂಬ ಕಷ್ಟಪಟ್ಟು 1-2 ಮಾವಿನ ಹಣ್ಣು ಸಿಕ್ಕಿದ್ದು ನಮಗೆ. ಸೊ ಟೇಸ್ಟಿ ಉಂಟು, ಆ್ಯಕ್ಚುಲಿ ತುಂಬ ಟೇಸ್ಟ್ ಉಂಟು ಇದು. ಈ ರೀತಿ ಸ್ಕಿನ್ನೆಲ್ಲ ತೆಗಿತೇನೆ ಮೊದಲು. ಸಂಜೆಯ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೇವೆ. ಅದಕ್ಕೆ ಸ್ಪೆಷಲ್ ಏನು ಗೊತ್ತಾ ನೋಡಿ, ಬೆರಳು ಅಂದರೆ ಇದು ಎಂತ ಹೇಳ್ತೇವೆ ಇದಕ್ಕೆ, ರಸ್ಕ್ ಬೆರಳು ಥರ ಇದೆ. ನಮ್ಮ ಟೇಬಲ್ನ ಮೇಲೆ ಕೂಡ ಕಾಫಿ ಉಂಟು ನೋಡಿ ಇಲ್ಲಿ. ಇದು ನಮ್ಮ ಕಾಫಿ, ಇವರದ್ದು ಕಾಫಿ ಇಲ್ಲಿ ಉಂಟು. ಇವರು ನೋಡಿ ಕುಡಿಲಿಕ್ಕೆ ಕೂತರು ಈಗ. ಇದು ಬ್ರೆಡ್ ಸ್ಟಿಕ್ ಅಂತ, ಇದು ಸಿಟಿ ಬೇಕರಿಯಿಂದ. ಸಂಜೆ ಹೊತ್ತು ಕಾಫಿ ಎಲ್ಲ ಕುಡ್ದಾದ ನಂತರ ಇವತ್ತು ಮೀನು ಮಾರುಕಟ್ಟೆಗೆ ಬಂದಿದ್ದೇವೆ. ಎಲ್ಲೆಂದರೆ ಅದು ಮೀನು ಮಾರುಕಟ್ಟೆ ಸ್ಟೇಟ್ ಬ್ಯಾಂಕ್ ಹತ್ರ. ಸೊ ಮೀನು ಬೇಕಿತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ಕೊಂಡೋಗುವ ಅಂತೇಳಿ ಬಂದಿದ್ದೇವೆ ಸಂಜೆ ಹೊತ್ತು. ಏನು ಮೀನು ಸಿಗ್ತದೆ ಅಂತ ಈಗ ನೋಡಬೇಕು. ಇದು ನಮ್ಮದು ಫೇವರೇಟ್ ಫುಡ್ ಲ್ಯಾಂಡ್. ಮೀನು ಜೊತೆ ಮೀನು 3 ಕೊಡ್ತಾರೆ ಅಂತಲೂ. ಇನ್ನು ಪಾಂಪ್ಲೆಟ್ ಇಲ್ಲಿ ಭಾರಿ ಪಿರಿಯಾದ ಮೀನುಂಟು. ಮೀನು ರೇಟ್ ಜಾಸ್ತಿ ಇಲ್ಲಿ. ಇದಂತ ಬಿಳಿ ಪಾಂಪ್ಲೆಟಾ, ಅದು ಬ್ಲ್ಯಾಕ್ ಗಂಡಸು. ಅಷ್ಟೊಂದು ಜಾಸ್ತಿ ಬೇರೆ ಮೀನೆಲ್ಲ ತಿನ್ನೋದಿಲ್ಲ, ಕಿಂಗ್ ಫಿಶ್ ಎಲ್ಲ ಬಿಟ್ಟರೆ. ಅದಕ್ಕೆ ಅವನಿಗೋಸ್ಕರ ಈ ಸಿಗಡಿ ಮೀನು ತಂದಿದ್ದೇವೆ. ಸೊ ನೋಡಿ, ಈಗ ಇನ್ನು ಕಟ್ ಮಾಡಿ ಪದಾರ್ಥ ಮಾಡ್ತೇವೆ. ಸಂಜೆ ಮತ್ತೆ ಮಳೆ ಬರ್ತಾ ಇದೆ. ಈ ಬ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತೇನೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.